ನೋಡ್ತಿದ್ದೀರಾ ನ್ಯೂಸ್ 84 ಕನ್ನಡ, ನ್ಯೂಸ್ ಅಂಡ್ ಮೋರ್. ಮತ್ತೆ ನಮ್ಮ ಕಾರ್ಪೊರೇಷನ್ ಅಲ್ಲಿ ಇರುವಂಥ ಗ್ರಾಂಟ್ಗಳನ್ನ ಉಪಯೋಗಿಸ್ಕೊಂಡು ಈ ಮೂಲಭೂತ ಸೌಕರ್ಯಕ್ಕೆ ನಾನು ಹೆಚ್ಚು ಅನುದಾನವನ್ನು 1, 2, 3, 4, 5 ಮತ್ತು 7 ಮತ್ತು 20ನೇ ವಾರ್ಡು ಇಷ್ಟು ವಾರ್ಡ್ಗೆ ನಾನು ಅತಿ ಹೆಚ್ಚು ಅನುದಾನವನ್ನು ವಿನಿಯೋಗಿಸ್ತಾ ಇದ್ದೀನಿ. ಕುಂಬಾರಕೊಪ್ಪಲಿಗೆ ಮತ್ತು ವಾರ್ಡ್ ನಂಬರ್ 4ಕ್ಕೆ ಏನಕ್ಕೆ ನಾನು ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲ ಇದ್ದು ಯೂಜ್ಲಿ ಪ್ರಾಬ್ಲಮ್ ಮತ್ತು ರಸ್ತೆ ಪ್ರಾಬ್ಲಮ್ ತುಂಬ ಇದ್ದಿದ್ದರಿಂದ ಇಲ್ಲಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದನ್ನು ಬಗೆಹರಿಸಬೇಕು ಅಂತ ನನ್ನ ನಿಟ್ಟಿನಲ್ಲಿ ಕುಂಬಾರಕೊಪ್ಪಲು ಮತ್ತು ಲೋಕನಾಯಕ್ ನಗರನ ಯೂಜ್ಡಿ ಮುಕ್ತ ವಾರ್ಡ್ಗಳಾಗಿ ಮಾಡಬೇಕು ಅಂತ ಅನ್ನೋದು ನನ್ನ ಅಭಿಲಾಷೆ. ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಾನು ಕೆಲಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಕುಂಬಾರಕೊಪ್ಪಲು ವಾರ್ಡು ನನಗೆ ಜನ್ಮ ಕೊಟ್ಟಿದ್ದು ಕನಗನಕೊಪ್ಪಲು ಆದರೆ ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿದ್ದು ಕುಂಬಾರಕೊಪ್ಪಲು ಮತ್ತು ಈ ಭಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಾನು ಇವತ್ತೇನಾದ್ರೂ ಶಾಸಕನಾಗಿ ನಿಲ್ಲೋದಕ್ಕೆ ಕಾರಣ ಮೊದಲನೇ ಮೆಟ್ಲಾಗಿದ್ದು ಕುಂಬಾರಕೊಪ್ಪಲು. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡಾಗ ಹೆಚ್ಚು ಕಡಿಮೆ ಅದೊಂದು ವಾರ್ಡಲ್ಲೇ ನನಗೆ 4,500 to 5,000 ಓಟ್ಗಳನ್ನ ಕೊಟ್ಟು ಅತಿ ಹೆಚ್ಚು ಮತವನ್ನು ಕೊಟ್ಟಿದ್ದು 3,800 ಅಷ್ಟು ತಗೊಂಡಿದ್ದೆ ಓಟು. ಅದರಲ್ಲಿ ಅತಿ ಹೆಚ್ಚು ಮತವನ್ನು 5,000 ಓಟು ಬಂದಿದ್ದೆ ವಾರ್ಡ್ ನಂಬರ್ 5ರಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದಾದ ನಂತರ ವಾರ್ಡ್ ನಂಬರ್ 4ರಲ್ಲೂ ಬಂತು. ಅದೇ ರೀತಿ ಎಲ್ಲ ವಾರ್ಡಲ್ಲೂ ನನಗೆ ಮತ ಸಿಕ್ತು. ಪಕ್ಷೇತರ ಅಭ್ಯರ್ಥಿ ನಿಂತಾಗ ಒಂದು ಬೂತಲ್ಲೂ 50 ಓಟ್ಗಿಂತ ಕಡಿಮೆ ಯಾವುದೂ ಇರಲಿಲ್ಲ ನನಗೆ 224 ಬೂತ್ಗಳಲ್ಲಿ. ಅದಾದ ನಂತರ ನನಗೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶವನ್ನು ಮಾಡಿಕೊಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನನಗೆ ಅವಕಾಶ ಮಾಡಿಕೊಟ್ಟ ನಂತರ ಅತಿ ಹೆಚ್ಚು ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು ಮತ್ತು ಸಹಕಾರವನ್ನು ಕೊಟ್ಟಿದ್ದು, ಧೈರ್ಯವನ್ನು ಕೊಟ್ಟಿದ್ದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು ಕುಂಬಾರಕೊಪ್ಪಲು ಜನತೆ ಅಂತ ನಾನು ಹೇಳಿದ ಕಾರಣಕ್ಕೂ ಮರೆಯಲ್ಲ. ಈಗ ಹೇಳಿದ್ರು ಕುಂಬಾರಕೊಪ್ಪಲಿಗೆ 7 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಕುಂಬಾರಕೊಪ್ಪಲು ಮತ್ತು 4ನೇ ವಾರ್ಡ್ಗೆ 11 ಕೋಟಿ ಅಷ್ಟು ದುಡ್ಡನ್ನ ಅನುದಾನವನ್ನು ಕೊಟ್ಟೈತೆ ಅಂತ. ಈ 4ನೇ ವಾರ್ಡಲ್ಲಿ ಏನು ನಾನು ಕೊಟ್ಟಿದ್ದೀನಿ ಅದು ಸ್ಮಶಾನಕ್ಕೂ ಸೇರ್ತದೆ. ಮತ್ತು ಈ ರಸ್ತೆ ಈ ಬಲ್ಲಗಡೆಗೆ ಕುಂಬಾರಕೊಪ್ಪಲು ವಾರ್ಡು, ಎಡಗಡೆಗೆ 4ನೇ ವಾರ್ಡ್ ಲೋಕನಾಯಕ್. ಈ ರಸ್ತೆ ಅಭಿವೃದ್ಧಿನೂ ತಗೊಂಡಿದ್ದೀವಿ, ಅದು ಇಬ್ಬರೂ ಸೇರಿದಂಗೆ. ಮತ್ತು ಕುಂಬಾರಕೊಪ್ಪಲಲ್ಲಿ ಕೆಂಪೇಗೌಡ ಸ್ಟೇಡಿಯಂನ ಅದಕ್ಕೂ ನಾನೇ ಸ್ವತಃ ಬಂದು ಇಲ್ಲಿ ಅಭಿಮಾನಿಗಳು ಮತ್ತು ಎಲ್ಲರೂ ತಂದ್ವಿ. ಆ ಸ್ಟೇಡಿಯಮಲ್ಲಿ ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೆ ಒಂದು 3.5 ಕೋಟಿ ರೂಪಾಯಿ ಅಷ್ಟು ಎಸ್ಟಿಮೇಟ್ ಮಾಡಿದ್ವಿ. ಮಡಿ ಅಂತ ಅಂತಿದ್ದೆ ಇದು 3 ಕೋಟಿ ರೂಪಾಯಿ 3.5 ಕೋಟಿ ರೂಪಾಯಿ ಅಷ್ಟು ಮಾಡಿದ್ವಿ. ಈಗ ಮತ್ತೆ ಅದನ್ನು ರಿವೈಸ್ ಮಾಡಿ ಅಲ್ಲಿ ಹೆಚ್ಚಿನ ಕೆಲಸ ಆಗಬೇಕು ಮತ್ತು ಸ್ಟೇಡಿಯಮ್ಮು ಕ್ರೀಡಾಂಗಣದಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ಗಳು ನಡಿಬೇಕು ಮತ್ತು ಎಲ್ಲದಕ್ಕೂ ಉಪಯೋಗ ಆಗಬೇಕು ಅಂತ ತೀರ್ಮಾನ ಮಾಡಿ ಇನ್ನೂ 1 ಕೋಟಿ ರೂಪಾಯಿನ ಎನ್ಹಾನ್ಸ್ ಮಾಡಿ 5 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಸ್ಟೇಡಿಯಂಗೆ ಕೊಡ್ತಾಯಿದ್ವಿ. ಅದು ಏಪ್ರಿಲಿಂದ ಅದನ್ನು ಕೆಲಸ ಶುರು ಆಗುತ್ತೆ. ಇದೆಲ್ಲ ಯೂಜ್ಡಿಗೆ ವರ್ಕು ಮತ್ತು ರಸ್ತೆ ಎಲ್ಲ ಡ್ರೈನು, ಸ್ಟಾಮ್ ವಾಟರ್ ಡ್ರೈನು ನನಗೆ ಶಿವಮೊಗ್ಗನೂ ಜಯರಾಮಣ್ಣನೂ ತುಂಬ ನನಗೆ ಒತ್ತಾಯ ಮಾಡ್ತಾಯಿದ್ರು. ನಮ್ಮ ಆದಿಶಕ್ತಿ ದೇವಸ್ಥಾನ ಹಿಂಭಾಗ ಇರುವಂಥ ಸ್ಟಾಮ್ ವಾಟರ್ ಡ್ರೈನ್ನ ಸ್ಲ್ಯಾಬ್ಗಳು ಹಾಕಬೇಕು, ಹಿಂದುಗಡೆ ಮತ್ತು ಆ ವಾಟರ್ ಡ್ರೈನ್ನ ಪೂರ್ಣ ಪ್ರಮಾಣವಾಗಿ ಕೆಲಸ ಮುಗಿಸಿಸ್ಬೇಕು ಅಂತ. ಮತ್ತು ಈ ಭಾಗದಲ್ಲಿ ರಸ್ತೆಗಳು ಮತ್ತು ಇಲ್ಲೂ ಸ್ಟಾಮ್ ವಾಟರ್ ಡ್ರೈನ್ದು ಮತ್ತು ಎಲೆಕ್ಟ್ರಿಕ್ ಪೋಲ್ಗಳು ಇದೆಲ್ಲವನ್ನೂ ಕಂಪ್ಲೇಂಟ್ಗಳನ್ನ ನಾನು ಪಾದಯಾತ್ರೆಗೆ ಬಂದಾಗ ತಿಳಿಸಿದ್ರು. ಆಗ ಏನೇನು ಸಣ್ಣ ಪುಟ್ಟ ಮಾಡೋಕ್ಕೆ ಸಾಧ್ಯವಿತ್ತು ಅದೆಲ್ಲವನ್ನೂ ಮಾಡಿಸಿದ್ದೆ. ಈಗ ಹೆಚ್ಚಿನ ಅನುದಾನವನ್ನು ಹಾಕಿ ಏನೇನು ಮೇಜರ್ ವರ್ಕ್ ಐತೆ ಅದನ್ನೆಲ್ಲವೂ ಈ ಭಾಗದಲ್ಲಿ ಮಾಡಬೇಕು ಅಂತ ನಾನು ತೀರ್ಮಾನವನ್ನು ಮಾಡಿ ಇವತ್ತು ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ. ಎಲ್ಲರನ್ನೂ ಸೇರಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಈ ಭಾಗಗಳಲ್ಲಿ ಏನು ಕೆಲಸ ಆಗಬೇಕು ಅದನ್ನು ನಾವೆಲ್ಲರನ್ನೂ ಸೇರಿ ಮಾಡೋಣ ಅಂತೇಳಿ, ಜೊತೆಗೆ ಏನು ಇನ್ನೂ ಆಗಬೇಕಾಗಿರುವಂಥ ಕೆಲಸಗಳು ಇವತ್ತು ಏನು ನಾವು ಈಗ ಪ್ಲ್ಯಾನ್ ಮಾಡಿದ್ದೀವಿ, DPR ಮಾಡಿದ್ದೀವಿ, ಅದಲ್ಲದೆ ಬೇರೆ ಏನಾದರೂ ನಮ್ಮ ಕಣ್ಣು ತಪ್ಪಿಂದನೋ ಇಲ್ಲ ಯಾರು ಕಾಣದೆ ಆ ಕೆಲಸಗಳಾಗಿಲ್ಲ ಅಂತಂದರೆ ಅದನ್ನು ಏನಾದರೂ ಈ ಭಾಗದ ಜನಗಳು, ಈ ಭಾಗದ ಯುವಕರು ಮತ್ತು ಈ ಭಾಗದ
ಗ್ರಾಮಸ್ಥರುಗಳು ಹೇಳಿದ್ರೆ ಅದನ್ನು ಇದ್ರ ಜೊತೆಗೆ ಅಡಿಷನಲ್ ಆಗಿ ಸೇರಿಸಿ ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ಹೇಳ್ತೀನಿ.